ಪಾಪ್ಕಾರ್ನ್ ಮಾರ್ತಾನೆ ಓಡಾಡ್ತಾ ಇದ್ರಿ. ಪಾಪ್ಕಾರ್ನ್ ಮಾಡ್ಕೊಂಡೇವ ಸರ್. ಬೆಳ್ದೇವಣಿ ಅಂತ ನಾನು ಯಾರ್ದು ಬಿಲ್ಡಪ್ ಕೊಟ್ಕೋಗೋಲ್ಲ ಸರ್. ನನಗೆ ಅನ್ನ ಕೊಟ್ಟಿದ್ದೆ ಅದು. ಕನಸುಗಳೇನಾರು ಇತ್ತ ಅನ್ನೋದು ಸರ್? ಕನಸು ಮೊದಲಿತ್ತೆ ಸರ್. ಕನಸಾದಂಗೆ ಆಗುತ್ತಾ ಸರ್? ನಾವು ಮಾರ್ಕೆಟಲ್ಲಿ ಇಲ್ಲ ಬಸ್ ಸ್ಟ್ಯಾಂಡಲ್ಲಿ ವ್ಯಾಪಾರ ಮಾಡ್ಕೊಂಡು ಚಿಪ್ಸ್ ವ್ಯಾಪಾರ ಮಾಡ್ಕೊಂಡು ಜೀವನ ಹೆಂಗೋ ನಡೀತಿದೆ ಸರ್. ನಮಗೆ ನಮ್ಮ ಅಪ್ಪ ನೋಡಿ ನಾನು ಚಿಕ್ಕ ಪಾಪು ಸರ್ ತೀರೋಗ್ಬಿಟ್ಟವ್ರೆ. ನಮ್ಮ ತಾಯಿ ಬಿಟ್ಟರೆ ಯಾರೂ ಸಾಕಿಲ್ಲ ಸರ್. ನಮ್ಮ ತಾಯಿ ನಾನು ಸಾಕ್ಬಿಟ್ಟು ಇಷ್ಟು ಉದ್ದ ಬೆಳೆಸೋರೆ ಸರ್. ಈಗ ಅವರು ನನ್ನ ಬೆಳೆಸೋರು ಅಂದಮೇಲೆ ನಾನು ಮುಂದಕ್ಕೆ ನಾನು ನೋಡ್ಕೋಬೇಕಲ್ವ ಸರ್. ಈ ಮುಂದಕ್ಕಿದೆ ಪಾಪ್ಕಾರ್ನ್ ಮಾಡ್ತಾನೆ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಏನಾದ್ರು? ಸರ್ ಪಾಪ್ಕಾರ್ನು ಮಾಡ್ತೀನಿ ಸರ್. ಅದು ಬಿಡೋಕ್ಕಾಗುತ್ತಾ ಸರ್? ಹೆಸ್ರಿಗೆ ಮರೆ ಮಾಡ್ತೀನಿ ನಾನು. ಅದೇನೇ ಬೆಳೆದಿರಲಿ ಸರ್, ಏನೇ ಇರಲಿ ಪಾಪ್ಕಾರ್ನ್ ಅಂತ ಮರೆ ಮಾಡ್ತೀನಿ. ತಾಯಿ ಮನೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರಿ. ಎಷ್ಟು ಜನ ವಾಸ ಮಾಡ್ತಾ ಇದ್ದೀರಾ ಮನೇಲಿ? ಸರ್ ನಮ್ಮಪ್ಪ ತೀರೋಗ್ಬಿಟ್ಟು 22 ವರ್ಷ ಆಯಿತು ಸರ್. ನಮ್ಮಮ್ಮ, ನಾನು, ನಮ್ಮ ಅಕ್ಕ. ಏನೋ ನೀನು ಇಷ್ಟೊಂದು ವೈರಲ್ ಆಗ್ಬಿಟ್ಟಿದ್ಯಾ ಇನ್ಸ್ಟಾಗ್ರಾಮಲ್ಲೆಲ್ಲ, ಏನೋ ನಿನ್ನ ಖುಷಿ ನೀನು ನೋಡೋಕ್ಕಾಯ್ತಿಲ್ಲ ಕಣೋ, ನೋಡೋ ಇಲ್ಲಿ ಹೆಂಗೆ ಕರೆದ್ಬಿಟ್ಟು ವಿಡಿಯೋದವರೆಲ್ಲ ತೋರಿಸ್ತಿದ್ರು, ಕ್ಯಾಮ್ರಾದವರೆಲ್ಲ. ಯುವಕ ಆಗಿರ್ಬೋದು, ಯುವತಿಯರಾಗಿರ್ಬೋದು, ಎಲ್ಲರೂ ತಮ್ಮ ಬಳಿ ಚೆನ್ನಾಗಿ ಮಾತಾಡ್ತಿದ್ರು ಆ ಒಂದು ಸ್ಟೇಜಲ್ಲಿ. ಹೌದು ಸರ್, ಆ ಥರನೇ ಪ್ರೀತಿಯಿಂದ ಮಾತಾಡಿದ್ದೀನಿ ಸರ್. ನಾನು ಆ ಥರ ಯಾವತ್ತೂ ನಾನು ಕೆಟ್ಟ ರೀತಿಯಲ್ಲಿ ಏನೂ ಮಾತಾಡಿಲ್ಲ. ಅವರು ಹೆಂಗೆ ಮಾತಾಡ್ತಾರೆ, ಅವರು ಅಣ್ಣ ಅಂದ್ರೆ ಹೇಳಕ್ಕ ಅಂತೀನಿ, ಹೇಳೋಣ ಅಂದ್ರೆ ಹೇಳೋ ತಂಗಿ ಅಂತೀನಿ. ನಾನು ಇದುವರೆಗೂ ನಾನು ಓದಿರೋದೇ 8ನೇ ಕ್ಲಾಸು ಸರ್. ಇರೋದು ಹೇಳ್ಬೇಕು ಸರ್, ನಾನು ಓದಿರೋದೇ 8ನೇ ಕ್ಲಾಸು. ಅದು ಬಿಟ್ಟರೆ ನಾನು ಇನ್ನೂ ಓದೇ ಇಲ್ಲ ಸರ್. ಜನಗಳನ್ನು ಎಂಟರ್ಟೈನ್ಮೆಂಟ್ ಮಾಡಲಿಕ್ಕೆ ನಿಮ್ಮ ಹತ್ರ ಕಲೆ ಇದೆ. ನಾಡ ಹಬ್ಬ ದಸರಾ ಅಂತ ಅಂದರೆ ಅದು ಸಾಕಷ್ಟು ಜನರಿಗೆ ಒಂದಿಷ್ಟು ಸಂಭ್ರಮ, ಆದರೆ ಸಾಕಷ್ಟು ಜನರಿಗೆ ಅದು ಜೀವನವಾಗಿರುತ್ತೆ. ರಿಯಾಲಿಟಿ ಶೋನವರು ಕೂಡ ನಿಮ್ಮನ್ನು ಕರೀಲಿಕ್ಕೆ ಬಯಸ್ತಾರೆ. ಹೌದು ಸರ್, ಸಿದ್ಧವಾಗಿದ್ದೀರಿ ಸರ್. ಮಾಡ್ತೀನಿ ಸರ್ ಡ್ಯಾನ್ಸ್. ಏನು ಸರ್, ನಾನು ಇದುವರೆಗೂ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿಲ್ಲ ಸರ್, ಒಂದು ಟ್ರಿಪ್ಪು ಹೋಗಿಲ್ಲ. ನಾನು ವಿದ್ಯೆಗಳು ಸರ್ ಸುಮ್ಮನೆ ಕಲ್ತಿರೋದು, ನೋಡ್ಕೊಂಡು ಟಿ ವಿಲಿ ಕಲ್ತಿರೋದು ಸರ್. ಅನ್ಯಪರ ಮಾಡಿಬಿಟ್ಟು ಮನೇಲಿ ಅಷ್ಟು ಇಷ್ಟು ಕೊಡ್ತೀನಿ ಸರ್. ಸರ್ ಕಷ್ಟಪಟ್ಟರೆ ದುಡ್ಡು ಸಿಗೋದಲ್ವ ಸರ್? ಕಷ್ಟಪಡಿದ್ರೆ ದುಡ್ಡೆಲ್ಲಿ ಸಿಗುತ್ತೆ ಸರ್? ಅವ್ರು ಯಾರು ಸಾವಿರ ಮಾತಾಡ್ಕೊಳ್ಳಿ, ನೀ ತಲೆ ಕೆಡ್ಸ್ಕೊಬೇಡ, ನೀ ಬಡವ್ರ ಮಕ್ಕ ಬೆಳಿಬೇಕು ಅಂದಮೇಲೆ ಬೆಳೆಸ್ತೀರಿ, ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳಿದ್ರು ಸರ್ ನಮ್ಮ ಹುಡುಗರು. ಇದ್ರಿ ಸರ್ ತಮ್ಮ ಮನೇಲಿ? ಯಾಕಂದರೆ ನೀವು ಹೇಳಿದ್ರಿ ತಾಯಿ ಮನೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರಿ. ಎಷ್ಟು ಜನ ವಾಸ ಮಾಡ್ತಾ ಇದ್ದೀರಾ ಮನೇಲಿ? ಸರ್ ನಮ್ಮಪ್ಪ ತೀರೋಗ್ಬಿಟ್ಟು 22 ವರ್ಷ ಆಯಿತು ಸರ್. ನಮ್ಮಮ್ಮ, ನಾನು, ನಮ್ಮ ಅಕ್ಕ 3 ಸೀಟ್ ಸರ್. ನಮ್ಮ ಅಕ್ಕ ಅವ್ರಿಗೆ ಮದುವೆ ಆಗೈತೆ. ನಮ್ಮಮ್ಮ ನಾವಿಬ್ಬರೇ ಇರೋದು. ಮನೆ ಕೆಲ್ಸಕ್ಕೆ ಹೋಗ್ತಾರೆ ನಮ್ಮಮ್ಮವರು. 2,000 ರೂಪಾಯಿ ಸರ್. 2,000 ರೂಪಾಯಿ ತಿಂಗಳಿಗೆ ಮನೆಗೆ ಬಾಡಿಗೆ ಅದು ಕೊಡೋದು. ಮನೆ ಕೆಲ್ಸಕ್ಕೆ ಹೋದರೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾರೆ ನಮ್ಮ ಅಮ್ಮಂಗೆ. ಅವರು 2,000 ರೂಪಾಯಿ ಏನು ಸರ್ ತಿಂಗಳ ಪೂರ್ತಿ ತಿನ್ನೋಕ್ಕಾಗುತ್ತೆ 2,000 ರೂಪಾಯಲ್ಲಿ? ಅದು ಸರ್ ಅದಕ್ಕೆ ನಾನು ಮಾರ್ಕೆಟಲ್ಲಿ ಇಲ್ಲ ಬಸ್ ಸ್ಟ್ಯಾಂಡಲ್ಲಿ ವ್ಯಾಪಾರ ಮಾಡ್ಕೊಂಡು ಚಿಪ್ಸ್ ವ್ಯಾಪಾರ ಮಾಡ್ಕೊಂಡು ಜೀವನ ಹೆಂಗೋ ನಡೀತಿದೆ ಸರ್. ಇಲ್ಲಿ ಮಾರ್ಕೆಟಲ್ಲಿ ವ್ಯಾಪಾರ ಮಾಡ್ತೀನಿ. ಸೀಸನ್ ಮುಗಿದಾದ್ಮೇಲೆ ಹಣ್ಣು ವ್ಯಾಪಾರ ಮಾಡಿಬಿಟ್ಟು ಮನೇಲಿ ಅಷ್ಟು ಇಷ್ಟು ಕೊಡ್ತೀನಿ ಸರ್. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆದಮೇಲೆ ಸರ್ ಸಾಕಷ್ಟು ಆಪರ್ಚುನಿಟಿಗಳು ಬರ್ತವೆ. ರಿಯಾಲಿಟಿ ಶೋಗಳಾಗಿರ್ಬೋದು, ಈ ರೀತಿ ಒಂದಿಷ್ಟು ಆಪರ್ಚುನಿಟಿಗಳು ಬರ್ತವೆ. ತಮಗೇನಾದ್ರು ಆ ಥರ ಆಪರ್ಚುನಿಟಿ ಬಂದರೆ ಡ್ಯಾನ್ಸ್ ಮಾಡೋದಕ್ಕೆ ಏನಾದರೂ ಹೋಗ್ತೀರಾ ಅನ್ನೋದು ಸರ್? ಸರ್ ಅವರು ಒಂದು ಅವಕಾಶ ಕೊಟ್ಟರೆ ಸರ್ ಪಕ್ಕ ಮಾಡೇ ಮಾಡ್ತೀನಿ ಸರ್. ಯಾಕಂದರೆ ರಿಯಾಲಿಟಿ ಶೋಗಳಲ್ಲೂ ಅಷ್ಟೇ. ಯಾಕಂದರೆ ಈ ರೀತಿ ನೀವು ಇನ್ಸ್ಟಾದಲ್ಲಾಗಿರ್ಬೋದು ಮತ್ತು ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಟ್ರೆಂಡ್ ಆದರೆ ಜನರ ಮಧ್ಯದಲ್ಲಿ ನೀವು ಪ್ರಮುಖವಾಗಿ ಗುರುತಿಸ್ಕೊಂಡಿದ್ದೀರಾ. ಜನಗಳನ್ನು ಎಂಟರ್ಟೈನ್ಮೆಂಟ್ ಮಾಡಲಿಕ್ಕೆ ನಿಮ್ಮ ಹತ್ರ ಕಲೆ ಇದೆ. ಆ ರೀತಿ ಕಲೆ ಇದ್ಮೇಲೆ ರಿಯಾಲಿಟಿ ಶೋನವರು ಕೂಡ ನಿಮ್ಮನ್ನು ಕರೀಲಿಕ್ಕೆ ಬಯಸ್ತಾರೆ. ಹಾಗಾಗಿ ಏನಾದರೂ ಆ ಥರ ಆಪರ್ಚುನಿಟಿ ಬಂದರೆ ನೀವು ಹೋಗಲಿಕ್ಕೆ ಮತ್ತು ಅಲ್ಲಿ ಮಾಡಲಿಕ್ಕೆ ಸಿದ್ಧವಾಗಿದ್ದೀರಾ ಅನ್ನೋದು? ಹೌದು ಸರ್, ಸಿದ್ಧವಾಗಿದ್ದೀನಿ ಸರ್. ಮಾಡ್ತೀನಿ ಸರ್ ಡ್ಯಾನ್ಸ್. ಏನು ಸರ್, ನಾನು ಇದುವರೆಗೂ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿಲ್ಲ ಸರ್, ಒಂದು ಟ್ರಿಪ್ಪು ಹೋಗಿಲ್ಲ. ನಾನು ವಿದ್ಯೆಗಳು ಸರ್ ಸುಮ್ಮನೆ ಕಲ್ತಿರೋದು, ನೋಡ್ಕೊಂಡು ಟಿ ವಿಲಿ ಕಲ್ತಿರೋದು ಸರ್. ನಾನು ಎಲ್ಲೂ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿಲ್ಲ, ಏನೂ ಮಾಡಿಲ್ಲ. ಸೀದಾ ಬರ್ತೀನಿ 8 ಗಂಟೆ 9 ಗಂಟೆಗೆ ಬಂದರೆ ಡ್ಯೂಟಿಗೆ ಪಾಪ್ಕಾರ್ನ್ ಚಿಪ್ಸು 7:30 8 ಗಂಟೆ ಮಾರ್ತೀನಿ. ಅದು ಮಾರ್ಬಿಟ್ಟು ಸರ್, ಅದು ಮಾರ್ಬಿಟ್ಟಾದ್ಮೇಲೆ ಮನೆಗೆ ಹೋಗ್ತೀನಿ. 9:30 10 ಗಂಟೆ ಮನೆಗೆ ಹೋಗ್ತೀನಿ ಸರ್. 10 ಗಂಟೆ ತನಕ ದುಡ್ಡು? ಹ್ಞೂ ಸರ್, 10 ಗಂಟೆ ಸರ್. ಇನ್ನೇನು ಸರ್, ಕಷ್ಟಪಟ್ಟರೆ ದುಡ್ಡು ಸಿಗೋದಲ್ವ ಸರ್? ಕಷ್ಟಪಡಿದ್ರೆ ದುಡ್ಡೆಲ್ಲಿ ಸಿಗುತ್ತೆ ಸರ್? ಕಷ್ಟಪಡ ಸರ್. ನಮ್ಮಮ್ಮ ನೋಡ್ರೆ ನಮಗೆ ಹೊಟ್ಟೆ ಉರಿತೆ. ನಮ್ಮ ಅಪ್ಪ ಅವರು ಮೇಕಪ್ ಮಾಡ್ತಿದ್ರು ಸರ್. ಪ್ರಭಾಕರ್, ರವಿಚಂದ್ರನು, ಶಿವರಾಜ್ ಕುಮಾರ್, ಮಲಾಕ್ಷರಿ ಅವ್ರಿಗೆಲ್ಲ. ಅವರು ಆ ಟೈಮಲ್ಲಿ ಹಂಗಿತ್ತು ಸರ್. ಈಗಿಲ್ಲ, ತೀರೋಗ್ಬಿಟ್ರಲ್ಲ. ನಾನು ನೋಡಿ ನಮಗೆ ನಮ್ಮ ಅಪ್ಪ ನೋಡಿ ನಾನು ಚಿಕ್ಕ ಪಾಪು ಸರ್, ತೀರೋಗ್ಬಿಟ್ಟವ್ರೆ. ಈಗ ಸರ್ ನನ್ನ ಬೆಲೆ ಕಾರಣ. ಹ್ಞೂ ಸರ್, ನಮ್ಮ ತಾಯಿನೇ ನನ್ನ ಸಾಕಿರೋದು ಸರ್. ನಮ್ಮ ತಾಯಿ ಬಿಟ್ಟರೆ ಯಾರೂ ಸಾಕಿಲ್ಲ ಸರ್. ನಮ್ಮ ತಾಯಿ ನಾನು ಸಾಕ್ಬಿಟ್ಟು ಇಷ್ಟು ಉದ್ದ ಬೆಳೆಸೋರೆ ಸರ್. ಈಗ ಅವರು ನನ್ನ ಬೆಳೆಸೋರೆ ಅಂದಮೇಲೆ ನಾನು ಮುಂದಕ್ಕೆ ನಾನು ನೋಡ್ಕೋಬೇಕಲ್ವ ಸರ್? ನಿಮ್ಮ ತಾಯಿ ಏನಂದ್ರು ಸರ್? ಈ ಥರ ಎಲ್ಲ ವೈರಲ್ ಆಗ್ತಿದೆ ವೀಡಿಯೋಸ್ ಎಲ್ಲ. ನಮ್ಮ ತಾಯಿ ಅಂತಾರೆ, ಹೋಗಪ್ಪ ನಿನ್ನ ಖುಷಿ, ನೀನು ಏನು ಮಾಡ್ತೀಯ ಅದು ಮಾಡಪ್ಪ, ನಾನು ಇರ್ತೀನಿ, ತಲೆ ಕೆಡ್ಸ್ಕೊಬೇಡ. ಆಯಿತು ಅಮ್ಮ, ನೀನು ಹೇಳ್ದಂಗೆ ಮಾಡ್ತೀನಿ ನಾನು. ನೀವು ಹೆಂಗೆ ಆಸೋದ ಇರ್ತೀಯ ಅಮ್ಮ, ನೀನು ಇರೋ ಗಂಟು ನಾನು ಚೆನ್ನಾಗಿರ್ತೀನಮ್ಮ ಅಂತ ಹೇಳಿದ್ದೀನಿ ಸರ್. ನಂದಕುಮಾರ್ ಅವ್ರಿಗೇನಾದ್ರೂ ಕನಸಿತ್ತಾ ನಾನು ಈ ಥರ ಡ್ಯಾನ್ಸರ್ ಆಗಬೇಕು ಅಥವಾ ಈ ಥರ ಹೋಗ್ಬೇಕು
ಏನಾದ್ರೂ ಪ್ರಮುಖವಾಗಿ ಗುರುತಿಸ್ಕೊಬೇಕು ಅನ್ನೋ ಒಂದು ಇದು ಬೇಕು, ಏನಾದರೂ ಇತ್ತ ಆ ಥರ ಆಸೆಗಳು ಕನಸುಗಳೇನಾದ್ರು ಇತ್ತ ಅನ್ನೋದು? ಸರ್ ಕನಸು ಮೊದಲಿತ್ತೆ ಸರ್, ಕನಸಾದಂಗೆ ಆಗುತ್ತಾ ಸರ್? ಇವತ್ತಿನ ದಿನ ನಾನು ಗಂಗೋತ್ರಿ ಗಂಗೋತ್ರಿಲಿ ಹುಡುಗಿರು ಅವರೆಲ್ಲ ಕುಣಿತಿರ್ತಾರೆ ಸರ್. ಹುಡುಗರು ಬ್ಯಾಚುಲರ್ ಬೇರೆ, ಹುಡುಗಿರು ಬೇರೆ, ಫ್ಯಾಮಿಲಿ ಬೇರೆ, ಅವ್ರು ಕುಣಿಯೋದು ಸರ್. ಅಲ್ಲಿ ಹುಡುಗರು ಯಾರು ಕುಣಿಸೋಕೆ ಬಿಡೋಲ್ಲ ಸರ್. ನಾನು ಪಾಪ್ಕಾರ್ನ್ ಹಿಡ್ಕೊ ಹೋಗ್ತಿದ್ದಿಲ್ಲ, ಅವ್ರು ಕರೆದ್ಬಿಟ್ಟು ಒಂದು ಡ್ಯಾನ್ಸ್ ಹೊಡಿ ಅಂದರು ಸರ್. ಒಂದು ಡ್ಯಾನ್ಸ್ ಹೊಡೆದಿ ಸರ್. ಒಂದು ಡ್ಯಾನ್ಸ್ಗೆ ರೀಲ್ಸಲ್ಲಿ ಇದಾಗಿದ್ದೀನಿ ಸರ್. ಎಷ್ಟು ದಿನ ಯುವ ಸಂಭ್ರಮದಲ್ಲಿ ಭಾಗಿಯಾಗಿದ್ರಿ ಸರ್ 9 ದಿನವೂ ಇದ್ದೆ ಸರ್. 9 ದಿನನೂ ಕೂಡ ಪಾಪ್ಕಾರ್ನ್ ಮಾರ್ತಾನೆ ಓಡಾಡ್ತಾ ಇದ್ರಿ? ಪಾಪ್ಕಾರ್ನ್ ಮಾಡ್ಕೊಂಡೇವ ಸರ್. ಬೆಳ್ದೇವಣಿ ಅಂತ ನಾನು ಯಾರ್ದು ಬಿಲ್ಡಪ್ ಕೊಟ್ಕೋಕೆ ಹೋಗಲ್ಲ ಸರ್. ನನಗೆ ಅನ್ನ ಕೊಟ್ಟಿದ್ದೆ, ಅದು ಮರೆಯೋಕೆ ಹೋಗಲ್ಲ. ಅದು ಅನ್ನ ಕೊಟ್ಟಿದ್ದು ನಾನು ಯಾವತ್ತೂ ನಾನು ಮರೆಯಕಲ್ಲ ಸರ್. ಅದು ಸಾಯಂಡ್ರು ಮರೆಯಕ್ಕೆ ಹತ್ತಿರನೇ ತಾನು ಬೆಳೆಯೋ ಕಾರಣ. ನಿಮ್ಮ ಕೆಲಸದ ಬಗ್ಗೆ ತುಂಬ ಗೌರವ ಇದೆ. ಹ್ಞೂ ಸರ್, ಹತ್ತಿರನೇ ತಾನು ಸರ್. ದುಡಿಮೆನೇ ದೇವರು. ಇನ್ನೇನು ಸರ್, ಅದಿಲ್ಲ ಅಂದರೆ ಮಾತಾಡೋಕ್ಕಾಗುತ್ತಾ ನೀವು ಹೇಳ್ರಿ? ಹತ್ತಿರನೇ ನಾನು ಬೆಳೆದಿರೋದು ಪಾಪ್ಕಾರ್ನಿಂದನೇ. ಅಂದರೆ ತಗೊಳ್ಳಿ ಅಂತ ಹೋಯ್ತಾ ಇದ್ರಿ? ಇಲ್ಲಿ ಸರ್ ಹೋಗ್ತೀನಿ, ಅವ್ರ ಮುಂದಕ್ಕೆ ಕೂತಿರ್ತಾರೆ, ಅವ್ರ ಮುಂದೆ ಹೋಗ್ತೀನಿ, ಮಾತಾಡ್ತೀನಿ. ಅಕ್ಕ ತಗೊಳ್ಳಿ ಅಕ್ಕ, ಆಂಟಿ ತಗೊಳ್ಳಿ ಅಕ್ಕ, ಅಣ್ಣ ತಗೊಳ್ಳಿ ಅಣ್ಣ, ಪಾಪ್ಕಾರ್ನ್ ಇದೆ, ಚಿಪ್ಸ್ ಇದೆ, ಮಾಡ್ತೀನಿ, ಆ ಥರ ಹೇಳ್ತೀನಿ ಸರ್. ಅವರು ತಗೋತಾರೆ. ಏನೋ ನೀನು ಇಷ್ಟೊಂದು ವೈರಲ್ ಆಗ್ಬಿಟ್ಟಿದ್ಯಾ ಇನ್ಸ್ಟಾಗ್ರಾಮಲ್ಲೆಲ್ಲ, ಏನೋ ನಿನ್ನ ಖುಷಿ, ನೀನು ನೋಡೋಕ್ಕಾಯ್ತಿಲ್ಲ ಕಣೋ, ನೋಡೋ ಇಲ್ಲಿ ಹೆಂಗೆ ಕರೆದ್ಬಿಟ್ಟು ವಿಡಿಯೋದವರೆಲ್ಲ ತೋರಿಸ್ತಿದ್ರು, ಕ್ಯಾಮ್ರಾದವರೆಲ್ಲ. ಸರಿ ಅಣ್ಣ, ಆಯ್ತು ಅಣ್ಣ, ಇದೇ ನಿಮ್ಮ ಪ್ರೀತಿಯ ಸೊಸೆ ಇದ್ಲಿ ಅಣ್ಣ, ಇದೇ ಥರ. ಚಾನ್ಸ್ ಬರಲಿ ಬರದೆ ಹೋಗಲಿ, ನಿಮಗಂತೂ ನಿಮ್ಮ ಮನಸ್ಸಾಕ್ಷಿಗಂತೂ ತುಂಬ ಖುಷಿ ಇದೆ. ನನಗೆ ಭಯಂಕರ ಖುಷಿಯಾಗಿದೆ. ಈ ಮಟ್ಟಿಗೆ ನಾನು ಬೆಳೆಯೋಕ್ಕಾಗಲ್ಲ ಅನ್ಕೊಂಡಿದ್ದೆ. ಆಲ್ರೆಡಿ ಸ್ವಲ್ಪ ಇವತ್ತಿನ ದಿನ ಎಲ್ಲ ಜನಗಳು ನನಗೆ ಪ್ರೀತಿ ವಿಶ್ವಾಸ ಇಟ್ಟಿರೋದ್ರಿಂದ ಸ್ವಲ್ಪ ಹಿಂಗೆ ಇದ್ದೀನಿ ಅಣ್ಣ. ಏನಾದ್ರು ಫ್ರೆಂಡ್ ಸರ್ಕಲಲ್ಲಿ ಯಾವ ಥರ ಸರ್ ಏನಾದ್ರು ನಿಮ್ಗೆ ಸಪೋರ್ಟ್ ಮಾಡೋದಾಗಿರ್ಬೋದು? ಯಾಕಂದರೆ ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾನೆ ಅಂತ ಅಂದಾಗ ತಮ್ಮ ಫ್ರೆಂಡ್ ಸರ್ಕಲ್ ತುಂಬ ಮುಖ್ಯ ಆಗುತ್ತೆ. ಅವರು ನಿಮಗೆ ಪ್ರೋತ್ಸಾಹವನ್ನು ಕೊಡೋದಾಗಿರ್ಬೋದು, ನೀವು ಡ್ಯಾನ್ಸ್ ಮಾಡೋದನ್ನು ನಿಮ್ಗೆ ಹೇಳೋದಾಗಿರ್ಬೋದು, ನಿಮ್ಮ ರೀಲ್ಸ್ಗಳನ್ನ ನಿಮಗೆ ಕಳಿಸೋದಾಗಿರ್ಬೋದು, ಇದೆಲ್ಲ ಮಾಡ್ತಾ ಇರ್ತಾರೆ. ಆ ಥರ ಏನಾದ್ರು ನಿಮ್ಮ ಇದರಲ್ಲಿ ಇದೆಯಾ ಸರ್? ನಮ್ಮ ಹುಡುಗರು ಆ ಥರ ನನಗೇನು ಇಲ್ಲ, ಎಲ್ಲ ನನಗೆ ಬೆಂಬಲಾಗಿಂದ ಇದ್ದಾರೆ ಸರ್. ಪ್ರೀತಿ ವಿಶ್ವಾಸದಿಂದ ಅವರೇ ಅಂತಾರೆ, ಹೇಳು ನಿನ್ನ ಬೆಳೆಸ್ತೀನಿ ಕಣೋ, ನೀನು ಎಷ್ಟೇ ಆಗಲಿ ಏನೇ ಆಗಲಿ ನಮ್ಮ ಜೊತೆ ಇದ್ಮೇಲೆ ನೀನು ಬೆಳೆಯಲೇಬೇಕು. ಅವ್ರು ಯಾರು ಸಾವಿರ ಮಾತಾಡ್ಕೊಳ್ಳಿ, ನೀ ತಲೆ ಕೆಡ್ಸ್ಕೊಬೇಡ, ನೀ ಬಡವ್ರ ಮಕ್ಕ ಬೆಳಿಬೇಕು ಅಂದಮೇಲೆ ಬೆಳೆಸ್ತೀರಿ, ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳಿದ್ರು ಸರ್ ನಮ್ಮ ಹುಡುಗರು. ಈಗ ಇನ್ನು ಈ ಮುಂದಕ್ಕಿದೆ ಪಾಪ್ಕಾರ್ನ್ ಮಾಡ್ತಾನೆ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಏನೋ ಸರ್? ಪಾಪ್ಕಾರ್ನು ಮಾಡ್ತೀನಿ ಸರ್. ಅದು ಬಿಡೋಕ್ಕಾಗುತ್ತಾ ಸರ್? ಹೆಸ್ರಿಗೆ ಮರೆ ಮಾಡ್ತೀನಿ ನಾನು. ಅದೇನೇ ಬೆಳೆದಿರಲಿ ಸರ್, ಏನೇ ಇರಲಿ ಪಾಪ್ಕಾರ್ನ್ ಅಂತ ಮರೆ ಮಾಡ್ತೀನಿ. ಗಂಗೋತ್ರಿ, ಯುವ ಸಂಭ್ರಮ, ಯುವ ದಸರಲ್ಲಿ ಎಲ್ಲ ಮಾಡ್ತೀನಿ ಸರ್. ಇಷ್ಟೆಲ್ಲ ಕಲೆ ಇದೆ, ಏನು ಸರ್ ತಾವು ಏನು ಓದ್ಕೊಂಡಿರೋದು ಅನ್ನೋದು? ಸರ್ ನಾನು ಇದುವರೆಗೂ ನಾನು ಓದಿರೋದೇ 8ನೇ ಕ್ಲಾಸು ಸರ್. ಇರೋದು ಹೇಳ್ಬೇಕು ಸರ್, ನಾನು ಓದಿರೋದೇ 8ನೇ ಕ್ಲಾಸು. ಅದು ಬಿಟ್ಟರೆ ನಾನು ಇನ್ನೂ ಓದೇ ಇಲ್ಲ ಸರ್. ಯಾಕೆ ಸರ್ ಓದೋಕ್ಕಾಗಲಿಲ್ಲ, ಏನು ಕಾರಣ? ಸರ್ ಮನೇಲಿ ಸ್ವಲ್ಪ ಕಷ್ಟ ಆಯಿತು ಅವತ್ತೊಂದು ದಿನ ಸರ್. ನಮಗೆ ಚಡ್ಡಿನೇ ಕಿತ್ತಿತ್ತಿಲ್ಲ ಸರ್ ಅವತ್ತಿನ ದಿನ. ಇವತ್ತು ನಮ್ಮಮ್ಮ ನೋಡಿ ಮನೆ ಕೆಲ್ಸಕ್ಕೆ ಹೋದ್ರು ನನಗೆ ಬಟ್ಟೆಗಳು, ಹಬ್ಬ ಹುಣ್ಮಕ್ಕೆಲ್ಲ ಬಟ್ಟೆಗಳು ತೆಗಿತಾರೆ. ಒಬ್ಬನೇ ಮಂಗಲ್ಲ ಸರ್. ಅದಕ್ಕೆ ಒಟ್ಟಲ್ಲಿ ನಿಮ್ಮ ತಾಯಿನ ನೀವು ಚೆನ್ನಾಗಿ ನೋಡ್ಕೊಬೇಕು ಅಂತ ನಿಮ್ಮ ಫುಲ್ಲು ಕಾನ್ಫಿಡೆನ್ಸಲ್ಲಿ ಇದ್ದೀರಾ, ನೋಡ್ಕೊಳ್ಳೇಬೇಕು ಅನ್ನೋ ಥರ ಇದ್ದೀರಾ? ಹ್ಞೂ ಸರ್, ನಮ್ಮ ತಾಯಿ ನಾನು ನೋಡ್ಕೊಳ್ಳೇಬೇಕು. ಅವ್ರು ನನ್ನ ಇವತ್ತು 22 ವರ್ಷ ಗಂಟೆ ನನ್ನ ಬೆಳೆಸಿಟ್ಟು ಅವ್ರು ನೋಡ್ಕೊಂಡಿಲ್ವ ಸರ್? ನಾವು ನೋಡ್ಕೊಳ್ಬೇಡವಾ ನೀವು ಹೇಳಿ? ದುಡಿಮೆಯೇ ನಂಬಿ ಬದುಕು. ಇನ್ನೇನು ಮಾಡೋದು? ದುಡಿಮೆನೇ ಸರ್ ನಮಗೆ. ಕರ್ನಾಟಕ ಜನ ಪ್ರೀತಿ ಇಟ್ಟವ್ರೆ ಸರ್. ಅವ್ರ ಪ್ರೀತಿ ನನಗೆ ಸಾಕು ಸರ್. ಅದೇ ಯಾಕಂದರೆ ಎಲ್ಲ ಯುವಕ ಆಗಿರ್ಬೋದು, ಯುವತಿಯರಾಗಿರ್ಬೋದು, ಎಲ್ಲರೂ ತಮ್ಮ ಬಳಿ ಚೆನ್ನಾಗಿ ಮಾತಾಡ್ತಿದ್ರು ಆ ಒಂದು ಸ್ಟೇಜಲ್ಲಿ. ಹೌದು ಸರ್, ಆ ಥರನೇ ಪ್ರೀತಿಯಿಂದ ಮಾತಾಡಿದ್ದೀನಿ ಸರ್. ನಾನು ಆ ಥರ ಯಾವತ್ತೂ ನಾನು ಕೆಟ್ಟ ರೀತಿಯಲ್ಲಿ ಏನೂ ಮಾತಾಡಿಲ್ಲ. ಅವರು ಹೆಂಗೆ ಮಾತಾಡ್ತಾರೆ, ಅವರು ಅಣ್ಣ ಅಂದ್ರೆ ನಾನು ಹೇಳಕ್ಕ ಅಂತೀನಿ, ಹೇಳೋಣ ಅಂದ್ರೆ ಹೇಳು ತಂಗಿ ಅಂತೀನಿ ಸರ್. ಆ ಥರ ನಿಮ್ಮ ಜೊತೆ ಅಷ್ಟೊಂದು ಹ್ಞೂ ಸರ್, ಆ ಥರ ನಾನು ಮಾತಾಡೋದು ಸರ್. ನಾನು ಯಾವತ್ತೂ ನಮಗೂ ಅಕ್ಕ ತಂಗಿರು ಇರ್ತಾರೆ, ಬೇರೆಯವರು ಇರ್ತಾರೆ ಸರ್. ಆ ಥರ ಯಾವತ್ತೂ ನಾನು ಕೆಟ್ಟ ರೀತಿಯಲ್ಲಿ ನಾನು ನೋಡಿಲ್ಲ. ಯಾವತ್ತೂ ಸರ್ ನಾನು ಪ್ರೀತಿಯಿಂದನೇ ಗೆಲ್ಲೋದು ಸರ್. ಯಾವತ್ತೂ ನಾನು ದ್ರೋಹಿಂದ ಯಾವತ್ತೂ ಗೆಲ್ಲೋದೇ ಇಲ್ಲ. 4-6 ಜನಕ್ಕೆ ಗೊತ್ತಾಗಿದೆ ಅಂತಂದರೆ ಅದು ಪಾಪ್ಕಾರ್ನಿಂದ. ಹೌದು ಸರ್, 100% 100ಕ್ಕೆ 100 ಅಂದರೆ ಅದೇ ಪಾಪ್ಕಾರ್ನಿಂದನೇ ಸರ್ ನಾನು ಗೊತ್ತಾಗಿರೋ ಕಾರಣ. ಎಸ್, ಇದಿಷ್ಟು ಯುವ ಸಂಭ್ರಮದಲ್ಲಿ ಪಾಪ್ಕಾರ್ನನ್ನು ಮಾರ್ತಾ ತಮ್ಮ ಜೀವನವನ್ನು ನಡೆಸಬೇಕು ಅಂತ ಬಂದಂತಹ ನಂದಕುಮಾರ್ ಅವರ ಮಾತಾಗಿರುವಂಥದ್ದು. ಯಾಕಂದರೆ ಪ್ರತಿಯೊಬ್ಬರು ಕೂಡ ಜೀವನವನ್ನು ಮಾಡಲಿಕ್ಕೆ ಹಲವಾರು ಕೆಲಸಗಳನ್ನು ಮಾಡ್ತೀವಿ. ಅದೇ ರೀತಿ ನಮ್ಮ ಮೈಸೂರು ದಸರಾ, ನಾಡ ಹಬ್ಬದ ದಸರಾ ಅಂತ ಅಂದರೆ ಅದು ಸಾಕಷ್ಟು ಜನರಿಗೆ ಒಂದಿಷ್ಟು ಸಂಭ್ರಮ, ಆದರೆ ಸಾಕಷ್ಟು ಜನರಿಗೆ ಅದು ಜೀವನವಾಗಿರುತ್ತೆ. ಅದೇ ರೀತಿ ಜೀವನವನ್ನು ಮಾಡಲಿಕ್ಕೆ, ಜೀವನವನ್ನು ಕಟ್ಕೊಳ್ಳಿಕ್ಕೆ, ತಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ಳಿಕ್ಕೆ ಬಂದಂತಹ ಒಬ್ಬ ಯುವಕರು ಏನು ಬಯಲೂರು ರಂಗಮಂದಿರದಲ್ಲಿ ನಡೆದಂತಹ ಯುವ ಸಂಭ್ರಮ ಏನಿದೆ, ಅದರಲ್ಲಿ ಯುವತಿಯರ ಜೊತೆ, ಯುವಕರ ಜೊತೆ ಬಹಳ ಒಳ್ಳೆ ನಡತೆಯಲ್ಲಿ ನಡ್ಕೊಂಡು ಪಾಪ್ಕಾರ್ನನ್ನು ಮಾರ್ತಾ, ಡ್ಯಾನ್ಸ್ ಮಾಡ್ತಾ ಎಲ್ಲರ ಜನಮನವನ್ನು ಗೆದ್ದಿರೋ ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ತನ್ನದೇ ಆದಂತಹ ಒಂದಿಷ್ಟು ಅಭಿಮಾನಿಗಳನ್ನು ಸಂಪಾದನೆ ಮಾಡ್ತಾ ಇದ್ದಾರೆ. ಅವರ ಮಾತಿನಲ್ಲೇ ಗೊತ್ತಾಗುತ್ತೆ ಅವರೆಷ್ಟು ಮುಗ್ಧರಾಗಿದ್ದಾರೆ ಅಂತ. ಹಾಗಾಗಿ ಯಾವುದೇ ವೇದಿಕೆ ಸಿಕ್ಕಿದ್ರೂ ಸಹ, ಯಾವುದೇ ರಿಯಾಲಿಟಿ ಶೋ ಸಿಕ್ಕಿದ್ರೂ ಸಹ ನಾನು ಪ್ರಾಮಾಣಿಕತೆಯಿಂದ ಅಲ್ಲಿ ನಾನು ಆ ವೇದಿಕೆಯನ್ನು ನಾನು ಸ್ವೀಕರಿಸ್ತೇನೆ. ನನಗೊಂದು ಚಾನ್ಸ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಕೂಡ ನಾನು
ಒಂದು ವೇದಿಕೆಗೆ ಹೋಗಲಿಕ್ಕೆ ನಾನು ಸಿದ್ಧವಾಗಿದ್ದೇನೆ ಅನ್ನೋದು ಕೂಡ ಮಾತಾಡ್ತಾ ಇದ್ದಾರೆ. ಯಾಕಂದರೆ ಬಡವರು ಮಕ್ಕಳು ಬೆಳಿಬೇಕು ಕಣಯ್ಯ ಅನ್ನೋದು ಕೂಡ ಹಿಂದಿನಿಂದನೂ ಇದೆ. ಅದೇ ರೀತಿ ಬಡವರು ಮಕ್ಕಳನ್ನ ಬೆಳೆಸೋಕ್ಕೂ ಕೂಡ ಸಾಕಷ್ಟು ಜನ ಇದ್ದಾರೆ. ಯಾಕಂದರೆ ಇಂತಹ ಒಂದು ಘಟನೆಗಳು ನಡೆದ ಮೇಲೆ, ಇಂತಹ ಯುವ ಸಂಭ್ರಮದಲ್ಲಿ ಆದಂತಹ ಒಂದು ಇನ್ಸಿಡೆಂಟ್ ಏನಿದೆ ಅದಾದಮೇಲೆ ಬಡವರು ಮಕ್ಕಳನ್ನ ನಿಜವಾಗ್ಲೂ ಕೂಡ ಜನರು ಬೆಳೆಸ್ತಾರೆ ಅನ್ನೋದನ್ನ ನಂಬಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಆದರ್ಶ್ ಜೊತೆ ಚೇತನ್ ಎಸ್, ನಮ್ಮ ಟಿವಿ ಮೈಸೂರು.